My precious friend. ನನ್ನ ಅಮೂಲ್ಯ ಸ್ನೇಹಿತನೇ, Today, the July 1st, is my dad's birthday. ಇಂದು ಜುಲೈ 1ನೇ ತಾರೀಕು ನನ್ನ ತಂದೆಯ ಹುಟ್ಟುಹಬ್ಬವಾಗಿದೆ. Late brother D.G.S. Dinakaran, who was an apostle of love. ಪ್ರೀತಿಯ ಅಪೋಸ್ತಲರಾಗಿದ್ದ ದಿವಂಗತ ಸಹೋದರ DGS ದಿನಕರನ್. God's love and compassion flowed out of him like a river. ನದಿಯ ಹಾಗೆ ಪ್ರೀತಿ ಮತ್ತು ಅನುಕಂಪ ಅವರ ಜೀವಿತದಿಂದ ಹರಿಯಿತು. And how did this compassion come? ಮತ್ತು ಹೇಗೆ ಆ ಅನುಕಂಪವು ಬಂದಿತ್ತು? God broke him to pieces. ದೇವರು ತುಂಡುಗಳಾಗಿ ಅವರನ್ನು ಮುರಿದರು. Physically, sickness after sickness unto death afflicted him. ವಾಸ್ತವವಾಗಿ ಮರಣಕ್ಕೆ ತುತ್ತಾಗುವಂಥ ರೋಗದಿಂದ ರೋಗಕ್ಕೆ ಒಳಗಾದರು. He was at the point of death many times. ಅನೇಕ ಸಾರಿ ಮರಣಕ್ಕೆ ಒಳಗಾಗಿದ್ದರು. I even saw a flat line in the heart monitor of my father. ನನ್ನ ತಂದೆಯ ಸಮತಟ್ಟಾದ ರೇಖೆ ಆ ಹೃದಯ ಮಾನಿಟರ್ ಅಲ್ಲಿ ನಾನು ನೋಡಿದ್ದೇನೆ. That means his life was gone. ಅದರ ಅರ್ಥ ಅವರ ಜೀವಿತ ಹೋಯಿತು. But God brought him back. ಆದರೆ ದೇವರು ಅವರನ್ನು ಜೀವಕ್ಕೆ ತಂದರು. He knew the suffering caused by sickness. ಈ ಕಷ್ಟಗಳು ರೋಗದ ಮೂಲಕವೇ ಬಂದಿವೆ ಎಂದು ಅವರಿಗೆ ಗೊತ್ತಿತ್ತು. He went through poverty. ಬಡತನದ ಮೂಲಕ ಹಾದು ಹೋದರು. Terrible poverty. ಭಯಂಕರ ಬಡತನ. And suffering even in the ministry. ಸೇವೆಯಲ್ಲಿ ಕೂಡ ಅನೇಕ ಕಷ್ಟಗಳ ಮೂಲಕ ಹಾದು ಹೋದರು. He knew what was it to be betrayed by the wicked people. ದುಷ್ಟ ಜನರಿಂದ ದ್ರೋಹಕ್ಕೆ ಒಳಗಾಗುವುದು ಅಂದರೆ ಏನು ಎಂದು ಅವರಿಗೆ ಗೊತ್ತಿತ್ತು. He knew what was it to lose his own children. ಸ್ವಂತ ಮಕ್ಕಳನ್ನು ಕಳೆದುಕೊಳ್ಳುವುದು ಅಂದರೆ ಏನು ಎಂದು ಅವರಿಗೆ ಗೊತ್ತಿತ್ತು. One child was lost in miscarriage. ಒಂದು ಮಗು ಗರ್ಭಪಾತವಾಗಿ ಹೋಯಿತು. Another son was born dead. ಇನ್ನೊಂದು ಮಗು ಸತ್ತಂತ ಮಗು ಹುಟ್ಟಿತ್ತು. Another daughter was killed at the age of 17 in an accident. ಒಂದು ಅಪಘಾತದಲ್ಲಿ ಇನ್ನೊಂದು ಮಗಳು 17ನೇ ವಯಸ್ಸಿನಲ್ಲಿ ಅಪಘಾತಕ್ಕೊಳಗಾದಳು. Knew the agony of losing someone close to his heart. ಹೃದಯಕ್ಕೆ ಹತ್ತಿರವಾದವರನ್ನು ಕಳೆದುಕೊಂಡಂತಹ ಆ ಯಾತನೆ ಅವರಿಗೆ ಗೊತ್ತಿತ್ತು. Many other sufferings. ಇನ್ನು ಅನೇಕ ಕಷ್ಟ ಸಂಕಷ್ಟಗಳು, The oppression of the devil. ಸೈತಾನನ ಬಾಧ್ಯಗಳು. But with all these ಆದರೆ things, ಈ ಎಲ್ಲ ವಿಷಯಗಳ ಮೂಲಕವಾಗಿ the Lord broke him so that he would humble himself before the Lord and receive compassion to cry for the people who would go through the same situation and tears. ದೇವರು ಅವರನ್ನು ಮುರಿದಾಗ ಅವರು ದೀನತೆಯಲ್ಲಿ ತಗ್ಗಿಸಿಕೊಂಡು ಕರುಣೆಯನ್ನು ಹೊಂದಿ ಅಂತಹ ಕಷ್ಟಗಳಲ್ಲಿ ಇರುವವರಿಗಾಗಿ ದೇವರಿಗೆ ಮೊರೆಯಿಟ್ಟರು. And God heard those tears which he shed for the people out of compassion. ಕರುಣೆಯಿಂದ ಯಾರಿಗೋಸ್ಕರ ಅವರು ಕಣ್ಣೀರಿಟ್ಟು ಪ್ರಾರ್ಥಿಸಿದರೋ ಅವರ ಪ್ರಾರ್ಥನೆ ದೇವರು ಕೇಳಿದರು. And even today continues to hear those prayers. ಇಂದಿಗೂ ನಿರಂತರವಾಗಿ ಆ ಪ್ರಾರ್ಥನೆಗಳನ್ನು ಕೇಳುತ್ತಲೇ ಇದ್ದಾರೆ. Millions and millions have been healed, saved, restored, and have had miracles through the prayers. ಆ ಪ್ರಾರ್ಥನೆಯ ಮೂಲಕ ಲಕ್ಷಾಂತರ ಜನರು ಸ್ವಸ್ಥತೆಯನ್ನು, ಪುನರ್ಸ್ಥಾಪನೆಯನ್ನು ಮತ್ತು ಅದ್ಭುತಗಳನ್ನು ಹೊಂದಿದ್ದಾರೆ. Today we celebrate this birthday. ಇಂದು ಅವರ ಹುಟ್ಟುಹಬ್ಬವನ್ನು ಸಂಭ್ರಮಿಸುತ್ತೇವೆ. I believe it's a new day for all of us. ಇಂದು ನಮ್ಮೆಲ್ಲರಿಗೋಸ್ಕರ ಹೊಸ ದಿನವಾಗಿದೆ. For all the tears we have shed, ನಾವು ಸುರಿಸಿದ ಎಲ್ಲ ಕಣ್ಣೀರಿಗಾಗಿ the Lord will give us reapings with joy. ದೇವರು ಆನಂದದಿಂದ ಕೊಯ್ಯುವಂತೆ ಮಾಡುತ್ತಾರೆ. Yes, we have sown in tears. ಹೌದು, ಕಣ್ಣೀರಲ್ಲಿ ನಾವು ಬಿತ್ತಿದ್ದೇವೆ. Now we will reap with joy. ಮತ್ತು ಸಂತೋಷದಿಂದ ನಾವು ಕೊಯ್ಯುತ್ತೇವೆ.